ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾನು ಡೈಲಿ ವ್ಲಾಗು ಮಾಡ್ತಾ ಇಲ್ಲ ಕುಕಿಂಗ್ ವ್ಲಾಗು ಮಾಡ್ತಾ ಇಲ್ಲ. ಸೊ ಡಿಫ್ರೆಂಟಾಗಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನು ಡಿಫ್ರೆಂಟಾಗಿ ಒಂದು ಏನಂತಾರೆ ಅದನ್ನು ಮನೆಗೆ ಕ್ರಾಫ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವುದ್ರಲ್ಲಿ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನನಗೆ ಇದು ಒಂಥರ ಹುಚ್ಚು ಅಂತಲೇ ಹೇಳ್ಬೋದು. ಒಂದು ವಿಷಯದಲ್ಲಿ ಅದನ್ನು ನಂಗೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಅದನ್ನು ನಾನು ಮಾಡ್ತೀನಿ ಅಂತ ಕೈ ಹಾಕ್ತೀನಿ. ಸೊ ಇದು ಇವಾಗಿಂದ ಅಂತಲ್ಲ, ಅವಾಗ ಸ್ಕೂಲ್ ಟೈಮಿಂಗಿಂದನೂ ನನಗೆ ಇದೊಂಥರ ಹುಚ್ಚು. ಏಕೆಂದರೆ ಈ ಥರ ಪೇಪರಲ್ಲಿ ಕ್ರಾಫ್ಟ್ ಮಾಡೋದಾಗಿರ್ಬೋದು, ಇಲ್ಲ ಸೀರೆ ಕುಚ್ಚಾಕೋದಾಗಿರ್ಬೋದು, ಮತ್ತು ಉಲ್ಲನಲ್ಲಿ ಎಣಿತಾರಲ್ಲ ಕ್ರೋಶ, ಸೊ ಅದನ್ನು ಮಾಡೋದಾಗಿರ್ಬೋದು. ಈ ಥರ ಏನೇ ಇದ್ದರೂ ನನಗೆ ಅದನ್ನು ಕಲಿಬೇಕು ಅಂತ ಆಸೆ. ಕಲ್ತಿರ್ತೀನಿ ಕೂಡ, ಬಟ್ ನಂದೇನು ಪ್ರಾಬ್ಲಮ್ ಅಂದರೆ ಒಂದು 90% ಇಲ್ಲ ಒಂದು 80% ಫುಲ್ ಕಲ್ತ್ಬಿಡ್ತೀನಿ. ಮಾಡಬೇಕಾದ್ರೂ ಅಷ್ಟೇ ಫುಲ್ ಚೆನ್ನಾಗಿ ಮಾಡಿರ್ತೀನಿ. ಬಟ್ ಈ ಒಂದು 10-20% ಸ್ವಲ್ಪ ಮಿಸ್ ಹೊಡೆಯುತ್ತೆ, ಸ್ವಲ್ಪ ಏನಂತಾರೆ ಗಜಿಬಿಜಿಯಾಗಿ ಹೋಗುತ್ತೆ. ಅದೊಂದು ಪ್ರಾಬ್ಲಮ್. ಅವಾಗಿಂದ ಇವಾಗವರೆಗೂ ನಂಗೆ ಅದೇ ಪ್ರಾಬ್ಲಮ್ಮು. ಬಟ್ ಇವಾಗ ಒಂದು ಕ್ರಾಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಹಾಕಿದ್ದೀನಿ. ಓಕೆ, ಇವಾಗ ನಾವು ಮಾಡ್ತಿರೋ ಕ್ರಾಫ್ಟ್ಗೆ ಮೇನ್ ಬೇಕಾಗಿರೋದು ಅಂದರೆ ನ್ಯೂಸ್ ಪೇಪರ್ನ ಎಲ್ಲರೂ ಓದಿದ್ಮೇಲೆ ವೇಸ್ಟ್ ಅಂತ ಬಿಸಾಕ್ತಾರೆ. ಬಟ್ ಅದೇ ವೇಸ್ಟಲ್ಲಿ ನಾವು ಇವತ್ತು ಸುಂದರವಾಗಿರೋವಂಥ ಕ್ರಾಫ್ಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಇದನ್ನು ಮಾಡೋದಕ್ಕೆ ನ್ಯೂಸ್ ಪೇಪರ್ದು ಒಂದು ಸೈಡ್ ಶೀಟ್ ಇರುತ್ತಲ್ಲ, ಅದರಲ್ಲಿ ಆಫ್ ಥರ ಕಟ್ ಮಾಡ್ಕೋಬೇಕು ನಾವು. ಅಂದರೆ ಒಂದು ದೊಡ್ಡ ಫುಲ್ ಶೀಟಲ್ಲಿ 4 ಬರುತ್ತೆ. ಸೊ ಆ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಲ್ಲ, ಆ ಥರ ಕಟ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಬರುತ್ತೆ. ಇವಾಗ ನಾವು ಮಾಡ್ತಿರೋ ಕ್ರಾಫ್ಟ್ಗೆ ಈ ಥರದ್ದು 12 ಶೀಟ್ಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ದೊಡ್ಡದು 12 ಶೀಟ್ಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈ ನ್ಯೂಸ್ ಪೇಪರ್ನ ಏನಿದೆ ಈ ಥರ ನಾನು ಮಾಡ್ತಾ ಇರ್ತೀನಲ್ಲ, ಆ ಥರನೇ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಪೊರ್ಕೆ ಕಡ್ಡಿ, ಇಲ್ಲಾಂದರೆ ಪೆನ್ಸಿಲ್ಲು, ಇಲ್ಲಾಂದರೆ ಪೆನ್ನು, ಈ ಥರ ಟೂಲ್ನ ಯೂಸ್ ಮಾಡಿ ಈ ಥರ ಏನಂತಾರೆ ಫೋಲ್ಡ್ ಮಾಡೋಕ್ಕೆ ಬಳಸ್ಕೋತಾರೆ. ಬಟ್ ನಾನಿಲ್ಲಿ ಯಾವುದೇ ರೀತಿ ಬೇರೆ ಟೂಲ್ನ ಬಳಸ್ಕೋತಾ ಇಲ್ಲ, ಬರೀ ಕೈನ ಸ್ವಲ್ಪ ತ್ಯಾವ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಥರ ರೋಲ್ ಮಾಡ್ತಾ ಲಾಸ್ಟಲ್ಲಿ ಸ್ವಲ್ಪ ಗಮ್ ಹಾಕೋಬೇಕಾಗುತ್ತೆ. ಇವಾಗ ಫೆವಿಕಲ್, ನಾರ್ಮಲ್ ಗಮ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ಬಟ್ ಫೆವಿಕಲ್ ಹಾಕಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದನ್ನು ಹಾಕಿ ಈ ಥರ ಲಾಸ್ಟಲ್ಲಿ ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೋಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರದ್ದು ನಾವು 12 ರೋಲ್ನ ಮಾಡ್ಕೋಬೇಕಾಗುತ್ತೆ. ಹುಷಾರಾಗಿ ಮಾಡಿ, ಒಂದೊಂದ್ಸಲಿ ಕ್ರಾಸಾಗಿ ಹೊಟ್ಟೋಗುತ್ತೆ, ದಪ್ಪ ಬಂದುಬಿಡುತ್ತೆ. ಸೊ ಇದೇ ಲೆವೆಲ್ಗೆ ಇನ್ನು ಚಿಕ್ಕದು, ಇವಾಗ ಒಂದು ನ್ಯೂಸ್ ಪೇಪರಲ್ಲಿ 2 ಮಾಡಿದ್ರಲ್ಲ, ಸೊ ಅದನ್ನೇ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಒಂದು ಸೈಡಲ್ಲಿ 4 ಥರ ಬರಬೇಕು. ಆ ಥರ ಮಾಡಿ ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಅಂದರೆ ಈ ಥರ ರೋಲೆಲ್ಲ ಮಾಡಿ ದೊಡ್ಡದು 12, ಚಿಕ್ಕದು 12 ಈ ಥರ ರೋಲ್ ಮಾಡಿ ಇಟ್ಕೊಂಡ್ಮೇಲೆ ಇದು ಒಂದೊಂದು ಸ್ವಲ್ಪ ತಗ್ಗು ಬಗ್ಗು ಬಂದಿರುತ್ತಲ್ಲ, ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಹಂಗೆ ಬಂದಿರುತ್ತೆ. ಸೊ ಅದನ್ನೆಲ್ಲ ಈ ಥರ ಒಂದೇ ಲೆವೆಲ್ಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸೈಜು ಅಷ್ಟೇ ಇದೇ ಥರ ಇರಬೇಕು. ಒಂದೊಂದು ತುಂಬ ದಪ್ಪ ಬಂದುಬಿಡುತ್ತೆ. ಆ ಥರ ಆದರೆ ಮತ್ತೆ ಬಿಚ್ಚಿಬಿಟ್ಟು ಫಸ್ಟಿಂದ ರೋಲ್ ಮಾಡೋಕ್ಕೆ ಟ್ರೈ ಮಾಡಿ. 1-2 ಸಲ ನಿಮಗೆ ರೋಲ್ ಮಾಡೋದು ಕಷ್ಟ ಅನ್ನಿಸ್ಬೋದು, ಬಟ್ ಒಂದು ಸಲ ಟ್ರಿಕ್ ಗೊತ್ತಾಗೋದ್ರೆ ನಿಮಗೆ ಈಸಿಯಾಗಿ ಮಾಡ್ಕೋಬೋದಾಗುತ್ತೆ. ಸೊ ಇವಾಗ ದೊಡ್ಡದು ಮತ್ತು ಚಿಕ್ಕದು 12 ಏನು ಮಾಡಿರ್ತೀವಿ ಅದನ್ನು ಒಂದೇ ಲೆವೆಲ್ಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಇದೇನು ಒಂದೇ ಲೆವೆಲ್ಗೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಸೊ ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಅದನ್ನು ಪೇಂಟ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ರೆಡ್ ಮತ್ತು ಬ್ಲ್ಯಾಕ್ ಥೀಮಲ್ಲಿ ಮಾಡ್ತಾ ಇರೋದ್ರಿಂದ ಬ್ಲ್ಯಾಕ್ದು ಸಿಂಗಲ್ ಕಲರ್ ಬರುತ್ತಲ್ಲ, ಸೊ ಅದನ್ನು ತಂದು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇವಾಗ ರೋಲ್ ಏನು ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಪೇಂಟ್ ಮಾಡ್ತಾಯಿದ್ದೀನಿ. ಅಂದರೆ ಒಂದೊಂದು ಡಾಟ್ ಬಿದ್ದುಬಿಡುತ್ತೆ, ಇಲ್ಲ ಗ್ಯಾಪ್ ಬರುತ್ತೆ, ಆ ಥರ ಮಾಡಬೇಡಿ. ನೀಟಾಗಿ ಒಂದು ಕಡೆಯಿಂದ ಲೆವೆಲ್ಲಾಗಿ ಮಾಡ್ಕೊಬನ್ನಿ. ಸ್ಟಾರ್ಟಿಂಗ್ 1 ಇಂಚು, ಲಾಸ್ಟಲ್ಲಿ 1 ಇಂಚು ಪೇಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಯಾಕೆ ಅಂತ ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಬಟ್ ಲಾಸ್ಟಲ್ಲಿ 1 ಇಂಚು ಬಿಟ್ಟು ಮಧ್ಯದಲ್ಲಿ ನೀಟಾಗಿ ನಾವು ಪೇಂಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಈ ಥರ ಒಂದೊಂದೇ ಪೇಂಟ್ ಮಾಡೋದು ಕಷ್ಟ ಆಯಿತು ನನಗೂ ಕೂಡ, ನಿಮಗೂ ಕಷ್ಟ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಇದೊಂದು ಒಳ್ಳೆ ಟ್ರಿಕ್ನ ಬಳಸ್ಕೊತಾ ಇದ್ದೀನಿ. ಸೊ ಕೆಳಗಡೆ ಒಂದು ವೇಸ್ಟ್ ಪೇಪರು ಅದನ್ನ ಇಟ್ಕೊಂಡು ಇವಾಗ ನಾವೇನು ಮಾಡಿ ಇಟ್ಕೊಂಡಿರ್ತೀವಿ 12 ರೋಲ್ನ, ಅದನ್ನು ಒಂದೇ ಸಲ ಇಟ್ಕೊಂಡು ಈ ಥರ ಒಂದೇ ಸಲ ಲೆವೆಲ್ಗೆ ಪೇಂಟ್ ಮಾಡಿಕೊಂಡು ಅದನ್ನು ರಿವರ್ಸು ತಿರ್ವಾ ಹಾಕ್ಕೊಂಡು ಒಂದೇ ಲೆವೆಲ್ಗೆ ಪೇಂಟ್ ಮಾಡಿಕೊಂಡು ಬರ್ತಾಯಿದ್ದೀನಿ.
ಓಕೆ, ಇವಾಗ ಸ್ಟಿಕ್ಸ್ ಎಲ್ಲ ಡ್ರೈ ಆಗೋ ಅಷ್ಟರಲ್ಲಿ ಅದಕ್ಕೆ ಒಂದು ಲೀಫ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಲೀಫ್ ಕಟ್ ಮಾಡೋದಕ್ಕೆ A4 ಸೈಜ್ ಶೀಟಲ್ಲಿ ರೆಡ್ ಕಲರ್ನ ತೊಗೊಂಡಿದ್ದೀನಿ. ಸೊ ಇದು ಬೇರೆ ಬೇರೆ ಕಲರ್ಸು ಬರುತ್ತೆ, ನಿಮ್ಗೆ ಬೇಕಾದರೆ ನಿಮ್ಗೆ ಇಷ್ಟ ಆಗಿರೋ ಕಲರ್ಸ್ ತೊಗೋಬೋದು. ಇವಾಗ ರೆಡ್ ಶೀಟ್ ಏನಿದೆ A4 ಸೈಜಲ್ಲಿ ನಾನು 4 ನಂಬರ್ ಬರೋ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದು ದೊಡ್ಡ ಲೀಫ್ ಕಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ 1ರಲ್ಲಿ 4 ಬರೋ ಥರ ಕಟ್ ಮಾಡ್ತಾಯಿದ್ದೀನಿ. ಏನಿದೆ ಆ ಸ್ಟಿಕ್ನ ಅಳತೆ ನೋಡ್ಕೋಬೇಕಾಗುತ್ತೆ. ಇವಾಗ ರ್ಯಾಂಡಮಾಗಿ ಒಂದು ಲೀಫ್ನ ನೀವು ಅದ್ರ ಮೇಲೆ ಬರ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಅದನ್ನು ಬರ್ಕೊಂಡು ನಾನು ಅದೇ ಶೇಪ್ಗೆ 4 ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ರಿಸ್ಕ್ ಇಟ್ಕೊಂಡು ತುಂಬ ಶೀಟ್ಸ್ ಇಟ್ಕೊಂಡು ಕಟ್ ಮಾಡೋಕ್ಕೆ ಹೋಗಬೇಡಿ, ಸೊಟಪಟ ಬಂದುಬಿಡುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಥರ 12 ನಾನು ಕಟ್ ಮಾಡಿ ದೊಡ್ಡದು 12 ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಚಿಕ್ಕದು ಕಟ್ ಮಾಡಬೇಕು ಅಂದರೆ ಅದರಲ್ಲಿ ಇನ್ನೊಂದು ಫೋಲ್ಡ್ ಎಕ್ಸ್ಟ್ರಾ ಮಾಡ್ಕೊಬೇಕಾಗುತ್ತೆ. ಸೊ 1ರಲ್ಲಿ ನಮಗೆ 8 ಇಲ್ಲ 6 ಬರುತ್ತೆ, ಆ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ಚಿಕ್ಕ ಸ್ಟಿಕ್ಸ್ ಇದೆಯಲ್ಲ, ಅದಕ್ಕೆ ನಾನು ಇವಾಗ ಚಿಕ್ಕ ಲೀಫ್ನ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಸೈಜು, ಇದನ್ನು ನೀವು ಲೀಫ್ ಥರನೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಕೋಬೋದು. ನನಗೆ ಲೀಫ್ ಥರ ತುಂಬ ಚೆನ್ನಾಗಿ ಕಾಣಿಸ್ತು, ಸೊ ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಿಕ್ಸ್ ಕೂಡ ಫುಲ್ ಡ್ರೈ ಆಗಿದೆ. ಇವಾಗ ಲೀಫ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಅದಕ್ಕೆ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಆಗಲೇ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ 1 ಇಂಚು ಎಂಡಿಂಗ್ 1 ಇಂಚು ಪೇಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಂತ, ಇದೇ ರೀಸನ್ಗೆ ಇವಾಗ ಆ ಲೀಫ್ ಏನಿದೆ ಅದನ್ನು ಇದಕ್ಕೆ ಕರೆಕ್ಟಾಗಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಏನು ಅಯ್ಯಪ್ಪ ಸ್ವಾಮಿ ಮುರುಗಂದು ತ್ರಿಶೂಲ ಇದ್ದಂಗಿದೆ. ಸೊ ಇದೇ ಥರ ಡಿಸೈನ್ನ 12 ಏನಿದೆ ದೊಡ್ಡ ಸ್ಟಿಕ್ಸು ಚಿಕ್ಕ ಸ್ಟಿಕ್ಸು ಇದೇ ಥರ ನಾವು ಒಂದಾದ್ಮೇಲೆ ಒಂದು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟಿಕ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಡಬೇಡಿ, ಏಕೆಂದರೆ ಆ ಶೀಟು ಸ್ವಲ್ಪ ಬಣ್ಣ ಬಿಡೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇನ್ನೊಂದಕ್ಕೆ ಪೇಂಟ್ ಆದರೆ ಅಷ್ಟು ಲುಕ್ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಸಪ್ರೇಟಾಗಿ ಒಣಗಾಕಿ, ನನಗೆ ಏನು ಗೊತ್ತಾ, ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಈ ಥರ ಕ್ರಾಫ್ಟ್ ಮಾಡೋದು ಇಲ್ಲ ಹೊಸದೇನಾದರೂ ಕಲಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಬಟ್ ನನ್ನ ಪ್ರಾಬ್ಲಮ್ ಏನು ಅಂದರೆ, ಒಂದು 90% ಕಲ್ತಿರ್ತೀನಿ, ಬಟ್ ಇನ್ನು 10%ಅಲ್ಲಿ ಗಜಿಬಿಜಿ ಮಾಡೋದು ಇಲ್ಲ ಏನೋ ಒಂದು ಏನು ಪ್ರಾಬ್ಲಮ್ ಮಾಡೋದು ಹಿಂಗೆ ಮಾಡ್ಕೊಂಬಿಡ್ತೀನಿ. ಬಟ್ ನನಗೆ ಈ ಥರ ಕ್ರಾಫ್ಟ್ ಅಂದರೆ ತುಂಬ ಇಷ್ಟ. ಇವಾಗ ಏನು ಮಾಡ್ತೀವಿ ಅಂದರೆ, ಅದೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ, ಆ ಸ್ಟಿಕ್ಸ್ ಏನಿದೆ ಅದು ಡ್ರೈ ಆಗೋ ಅಷ್ಟರಲ್ಲಿ ಅದಕ್ಕೆ ಒಂದು ಸರ್ಕಲ್ ಬೇಕಾಗುತ್ತೆ. ಅದನ್ನು ಕಟ್ ಮಾಡ್ಕೊಳ್ಳೋಕ್ಕೆ ನಾವು ಇವಾಗ ಒಂದು ಏನಂತಾರೆ, ಈ ಕಾಟನ್ ರೆಟ್ ಅಂತಾರೆ, ಇಲ್ಲಾಂದರೆ ಒಂದು ಮಂದಕ್ಕೆ ಯಾವುದನ್ನ ಶೀಟ್ಸ್ ಇದ್ದರೆ ಅದನ್ನು ನೀವು ಕಟ್ ಮಾಡ್ಕೋಬೋದು. ಇವಾಗ ನಾನು ಕೈವಾರ ಅಂತಾರೆ ಇದನ್ನು, ಅದೇ ಮಾಮೂಲಿ ನಾವು ಸ್ಕೂಲಲ್ಲೆಲ್ಲ ಯೂಸ್ ಮಾಡ್ತಿದ್ವಲ್ಲ ಕಾಂಪೋಸು, ಅದ್ರ ಸಹಾಯದಿಂದ ಈ ಥರ ಕ್ಲೀನಾಗಿ ರೌಂಡ್ ಶೇಪ್ ಮಾಡಿಕೊಂಡು ಅದ್ರ ಸಮೇತ ನಾನು ರೌಂಡನ್ನ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು, ನೀಟಾಗಿ ರೌಂಡಾಗಿ ಬರೋ ಥರನೇ ಕಟ್ ಮಾಡಿ ಇಟ್ಕೊಳ್ಳಿ, ನಿಧಾನ ಆದರೂ ಪರವಾಗಿಲ್ಲ. ಸೊ ಶೇಪ್ ಹೋಗಬಾರ್ದು, ನೀಟಾಗಿ ಇದನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ನಾವು ಸೆಂಟ್ರಲ್ಲಿ ಒಂದು 4 ಲೈನ್ಸ್ ಹಾಕ್ಕೊಂಡ್ರೆ ಇದನ್ನು ಪೇಸ್ಟ್ ಮಾಡೋದಕ್ಕೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಮಿಡಲಲ್ಲಿ ಒಂದು 3 ಸ್ಟಿಕ್ಸ್ ಬರಬೇಕಾಗುತ್ತೆ. ಹಾಗಾಗಿ ಇದು ಅಳತೆ ತೊಗೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ. ರ್ಯಾಂಡಮಾಗಿ ಕೂಡ ಮಾಡ್ಬೋದು, ಬಟ್ ಅದು ರೌಂಡ್ ಸರ್ಕಲ್ ನೀಟಾಗಿ ಬರಬೇಕು ಅಂದರೆ ಈ ಥರ ಮೆಷರ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇವಾಗ ಮೆಷರ್ಮೆಂಟ್ನ ಕರೆಕ್ಟಾಗಿ ತೊಗೊಂಡು ಸ್ವಲ್ಪ ಡಾರ್ಕಾಗಿ ಕಾಣಿಸೋ ಥರ ಲೈನ್ಸ್ನ ಒಂದ್ರ ಮೇಲೆ ಒಂದು ತಿದ್ಕೊತಾ ಇದ್ದೀನಿ. ಈ ಥರ 12 ಲೈನ್ ಬಂದಿರಬೇಕು, ಆ ಥರ ನೋಡಿಕೊಂಡು ಮಾಡಿ. ಇವಾಗ ನಾನು ಗ್ಲೂಗನ್ ಸಹಾಯದಿಂದ ಇವಾಗ ಅದು ಸ್ಟಿಕ್ಸ್ ಏನಿದೆ ಅದನ್ನು ನಾನು ಅಂಟಿಸ್ಕೋತಾ ಇದ್ದೀನಿ. ಗ್ಲೂಗನ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಫೆವಿಕಲಲ್ಲೇ ಅಂಟಿಸ್ಕೋಬೋದು, ಬಟ್ ನನ್ನ ಹತ್ರ ಗ್ಲೂಗನ್ ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಹೇಳಿದ್ನಲ್ಲ, ಆ ಥರ ಫಸ್ಟು ನಾವು ಪ್ಲಸ್ ಥರ ನಾವು ಏನು ಜೋಡಿಸ್ಕೊಂಬಿಟ್ರೆ ಆಮೇಲೆ ಅದು ಮಿಕ್ಕಿರೋ 2 ಸ್ಟಿಕ್ಸ್ನ ನಾವು ಆರಾಮಾಗಿ ಜೋಡಿಸ್ಕೋಬೋದು. ಸೊ ಇದೇ ಥರ ಲೆವೆಲ್ಲಾಗಿ ಒಂದಾದ್ಮೇಲೆ ಒಂದು 12 ಸ್ಟಿಕ್ಕು ಫಸ್ಟು ದೊಡ್ಡ ಸ್ಟಿಕ್ಸ್ನ ಜೋಡಿಸ್ಕೊಂಬಿಡಿ, ಆಮೇಲೆ ನಾವು ಚಿಕ್ಕದನ್ನು ಆರಾಮಾಗಿ ಮೆಷರ್ಮೆಂಟ್ ಇಲ್ದಿರ ನಾವು ಅಂಟಿಸ್ಕೋಬೋದು. ಸೊ ಹಾಗಾಗಿ ಇವಾಗ ನೋಡಿ 12 ದೊಡ್ಡದಾಗಿದೆ. ಅದ್ರ ಮಿಡಲಲ್ಲಿ ನಾವು ಈ ಸ್ಮಾಲ್ ಅಂದರೆ ಚಿಕ್ಕದೇನು ಮಾಡ್ಕೊಂಡಿದ್ವಿ ರೋಲು, ಅದನ್ನು ಅಂಟಿಸ್ಕೊಂಬಂದರೆ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಇದಕ್ಕೆ ಒಂದು ಸರ್ಕಲಲ್ಲೇ ಏನಂತಾರೆ ನೆರಿಗೆ ಥರ ಒಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಮಾಮೂಲಿ ನೆರಿಗೆ ಇಡ್ತೀವಲ್ಲ ಆ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ಯಾಕ್ ಸೈಡ್ ಒಂದು ಫೋಲ್ಡ್, ಫ್ರಂಟ್ ಸೈಡ್ ಒಂದು ಫೋಲ್ಡ್, ಬ್ಯಾಕ್ ಸೈಡ್ ಒಂದು ಫೋಲ್ಡ್, ಫ್ರಂಟ್ ಸೈಡ್ ಒಂದು ಫೋಲ್ಡ್, ಈ ಥರ ಇದಕ್ಕೆ 3 ಶೀಟ್ ಯೂಸ್ ಮಾಡ್ಕೊಂಡಿದ್ದೀನಿ. A4 ಸೈಜ್ ಶೀಟಲ್ಲಿ, ಪ್ರನೌನ್ಸ್ ಬರ್ತಾಯಿಲ್ಲ ನನಗೆ,
ಶೀಟಲ್ಲಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಈ ಥರ ರೋಲ್ ಆಗುತ್ತೆ. ಸೊ ಅದನ್ನು ನಾವು ಮಧ್ಯಕ್ಕೆ ಗಮ್ ಹಾಕಣಿಸಿದ್ರೆ ಸೊ ಸರ್ಕಲಾಗಿ ನೀಟಾಗಿ ಅದು ಏನಂತಾರೆ ನೆರಿಗೆ ಥರ ಸರ್ಕಲಾಗಿ ಸಖತ್ತಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಚಿಕ್ಕದಾಗೂ ಬೇಕಾದರೂ ಮಾಡ್ಕೋಬೋದು, ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು. ನಾನು ದೊಡ್ಡದಾಗಿ ಮಾಡಿದ್ದೀನಿ. ಸೊ ಹಾಗಾಗಿ ಒಂದಕ್ಕೊಂದು ಪೇಸ್ಟ್ ಮಾಡಿ ಅಂಟಿಸಿದ ಮೇಲೆ ಲಾಸ್ಟಲ್ಲಿ ನೋಡಿ ಈ ಥರ ಸಖತ್ತಾಗಿರೋ ಸರ್ಕಲ್ ರೆಡಿ ಆಗಿರುತ್ತೆ. ಸೊ ಮಿಡಲಲ್ಲಿ ಸ್ವಲ್ಪ ನೀವು ಗಮ್ಮ ಕಾಣಿಸೋದ್ರಿಂದ ಅದು ಪರ್ಫೆಕ್ಟಾಗಿ ಕೂರುತ್ತೆ. ಇವಾಗ ಅದೇ ಕಾಟನ್ ರೆಟ್ಟಲ್ಲಿ ಇದನ್ನು ಪೇಸ್ಟ್ ಮಾಡಬೇಕಲ್ಲ, ಸೊ ಅದೇ ಸ್ಟಿಕ್ಸ್ ಮೇಲೆ ಪೇಸ್ಟ್ ಮಾಡಿದ್ರೆ ಅದು ಲೆವೆಲ್ ಬರಲ್ಲ. ಸೊ ಹಾಗಾಗಿ ಮತ್ತೊಂದು ಕಾಟನ್ ರೆಟ್ಟಲ್ಲಿ ಚಿಕ್ಕ ಸರ್ಕಲ್ನ ಕಟ್ ಮಾಡಿಕೊಂಡು ಮತ್ತೆ ಗ್ಲೂ ಗನ್ನಿಂದ ಅಂಟಿಸ್ಕೋತಾ ಇದ್ದೀನಿ. ಸೊ ಇವಾಗ ಅದು ಯಾವುದು ಬೀಳ್ದಿರ ಕರೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ. ಸರ್ಕಲ್ಸ್ ಆಗಿರ್ಬೋದು, ಆ ಸ್ಟಿಕ್ಸ್ ಆಗಿರ್ಬೋದು, ಯಾವುದು ಬೀಳೋ ಚಾನ್ಸಸ್ ಇರಲ್ಲ ಈ ಥರ ಅಂಟಿಸೋದ್ರಿಂದ. ಸೊ ಇದೆಲ್ಲ ಆದಮೇಲೆ ಮಿಡಲಲ್ಲಿ ಖಾಲಿ ಕಾಣಿಸ್ತಿತ್ತಲ್ಲ, ಸೊ ಹಾಗಾಗಿ ಮತ್ತೆ ಒಂದು ಕಾಟನ್ ರೆಟ್ಟಲ್ಲಿ ಚಿಕ್ಕ ಸರ್ಕಲ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಾಂಪೋಸ್ ಇಲ್ಲ ಅಂದರೆ ನೀವು ಪೆನ್ಸಿಲ್ಗೆ ದಾರ ಕಟ್ಬಿಟ್ಟು ನೀಟಾಗಿ ಅದು ಸರ್ಕಲ್ ಬರುತ್ತೆ, ಆ ಥರ ಕೂಡ ಮಾಡ್ಕೋಬೋದು. ಇವಾಗ ಇದು ವೈಟ್ ಬೈಕ್ ಆದರೆ ವೈಟೇ ಅಂಟಿಸ್ಕೋಬೋದು. ಬಟ್ ನನ್ನ ಹತ್ರ ಸಿಲ್ವರು ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಸ್ವಲ್ಪ ಬಿಸಿಲು ಬಿದ್ದರೆ ಇಲ್ಲ ಲೈಟ್ ಬಿದ್ದರೆ ಅದು ಶೈನಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಸಿಲ್ವರ್ ಪೇಂಟ್ ಮಾಡ್ತಾಯಿದ್ದೀನಿ. ಪೇಂಟ್ ಖಾಲಿ ಆಗಿತ್ತು. ಸೊ ಹಾಗಾಗಿ ನನ್ನ ಹತ್ರ ಸಿಲ್ವರ್ ನೇಲ್ ಪಾಲಿಶ್ ಇತ್ತು, ಅದನ್ನೇ ಪೇಂಟ್ ಮಾಡಿ ಅಂಟಿಸಿದ್ದೀನಿ. ಇವಾಗ ಫೈನಲಾಗಿ ಬ್ಯಾಕ್ ಸೈಡು ನಾನು ಡಬಲ್ ಟೇಪ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಫೈನಲಾಗಿ ನಮ್ಮ ಡಿಸೈನ್ ರೆಡಿ ಆಗಿದೆ. ತುಂಬಾ ದೊಡ್ಡದಾಗಿ ಬಂದಿದೆ ನಾನು ಅಂದ್ಕೊಂಡಿದ್ದಕ್ಕಿಂತ. ನಾನು ಇದನ್ನು ಲಾಸ್ಟ್ 2-3 ಟೈಮ್ಸ್ ಮಾಡಿದ್ದೀನಿ, ಬಟ್ ಅದು ಸ್ವಲ್ಪ ಚಿಕ್ಕದು ಮಾಡಿದ್ದೆ. ಬಟ್ ಇದಂತೂ ತುಂಬ ದೊಡ್ಡದಾಗಿ ಬಂದಿದೆ. ಬಟ್ ನಮ್ಮ ಮನೆಗೆ ಓಕೆ, ಈ ಥರ ದೊಡ್ಡದಿದ್ರೇ ಓಕೆ. ತುಂಬಾ ಪರ್ಫೆಕ್ಟಾಗಿದೆ. ಫೈನಲಾಗಿ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಕ್ರಾಫ್ಟ್ ಅಂತೂ. ಇದನ್ನು ನಾನು ಒಂದೇ ದಿನದಲ್ಲಿ ಮಾಡೋಕ್ಕಾಗಿಲ್ಲ, ಒಂದಿನ ಬಿಟ್ಟು ಅಂದರೆ ಫ್ರೀ ಇದ್ದಾಗ ಮಾಡ್ತಾಯಿದ್ದೀನಿ. ಏಕೆಂದರೆ ಪಾಪು ಇರೋದ್ರಿಂದ ಸ್ವಲ್ಪ ಮನೆ ಕೆಲಸವನ್ನು ಮೇಂಟೈನ್ ಮಾಡೋದು ಅದೆಲ್ಲ ನನಗೆ ಕಷ್ಟ ಆಯಿತು. ಸೊ ಹಾಗಾಗಿ ನನಗೆ ಫ್ರೀ ಇದ್ದಾಗೆಲ್ಲ ಮಾಡಿ ಅಟ್ಯಾಚ್ ಮಾಡಿ ಹಾಕಿದ್ದೀನಿ. ಸೊ ಫೈನಲ್ ಲುಕ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನೀವು ಅಷ್ಟೇ ಮನೇಲಿ ಫ್ರೀ ಟೈಮಲ್ಲಿ ಮಾಡಾಕರೆ ಅಂದರೆ ವೇಸ್ಟಲ್ಲಿ ನಾನು ಮಾಡಿ ತೋರಿಸಿರೋದು, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಹಾಕಿ ಮಾಡೋ ಥರ ನಾನು ಏನು ತೋರಿಸ್ಲಿಲ್ಲ. ವೇಸ್ಟ್ ಪೇಪರಲ್ಲಿ ಹೇಗೆ ಮಾಡ್ಬೋದು ಅಂತ ಮಾಡಿ ತೋರಿಸಿದ್ದೀನಿ. ಇದನ್ನು ನಾನು 4ನೇ ಟೈಮ್ ಅನಿಸುತ್ತೆ. ಫಸ್ಟು ನಮ್ಮ ಮದುವೆಗೆ ಮುಂಚೆ ನಮ್ಮ ಹಳೆ ಮನೇಲಿ ಒಂದು ಮಾಡಾಕಿದ್ದೆ. ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬಳು ಅದನ್ನು ನೋಡಿ ತುಂಬ ಇಷ್ಟಪಟ್ಟಿದ್ಲು, ಅವಳಿಗೊಂದು ಮಾಡಿಕೊಟ್ಟಿದ್ದೆ. ಅದಾದಮೇಲೆ ನಮ್ಮ ಹಳೆ ಮನೆಗೊಂದು ಮಾಡಿದ್ದೆ. ಅದಾದಮೇಲೆ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಮಾಡಿದ್ದು. ಬಟ್ ಇದು ತುಂಬಾ ದೊಡ್ಡದಾಗಿ ಬಂದಿದೆ. ಇಷ್ಟು ಸಲ ನಾನು ಮಾಡಿದ್ದು ಅದಕ್ಕಿಂತ ಒಂದು ಸರ್ಕಲ್ ಚಿಕ್ಕದಾಗಿ ಬರ್ತಿತ್ತು, ಬಟ್ ಇದು ಸ್ವಲ್ಪ ದೊಡ್ಡದಾಗೆ ಬಂದಿದೆ. ಪರವಾಗಿಲ್ಲ, ಮನೆಯಲ್ಲಿ ದೊಡ್ಡ ಮನೆ ಆಗಿರೋದ್ರಿಂದ ಟಿ ವಿ ಮೇಲೆ ಸ್ಪೇಸ್ ತುಂಬಾ ದೊಡ್ಡದಾಗಿರೋದ್ರಿಂದ ಇದಕ್ಕೆ ತಕ್ಕಂಗೆ ಬಂದಿದೆ ಅಂತ ನನಗೆ ಅನ್ನಿಸ್ತು. ಸೊ ಫೈನಲ್ ಲುಕ್ಕು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ನೀವು ಫ್ರೀ ಇದ್ದರೆ ಒಂದ್ಸಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು. ಬಾಯ್ ಬಾಯ್.